ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ರುಚಿಕರವಾಗಿರುವಂಥ ವೆಜ್ ಪಾಲಕ್ ಕರಿನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಭಾಳ ಈಸಿಯಾಗೆ ಮತ್ತು ಅಂಡರ್ ಒನ್ ಪಾರ್ಟ್ನಲ್ಲೇ ಮಾಡ್ಕೊಬೋದು ಅಂತ ಈ ಪಾಲಕ್ ಸಾಂಬಾರನ್ನ ಒಂದು ಸರಿ ಟ್ರೈ ಮಾಡಿ ಅಂತ ಕೇಳ್ಕೊಂತ, ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಗಳನ್ನ ನೋಡಿಕೊಂಡು ಆಮೇಲೆ ಇದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಂದು ಕಟ್ಟಷ್ಟು ಪಾಲಕ್ನ ನೀಟಾಗಿ ತೊಳೆದಿಟ್ಕೊಂಡು ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, 1/4 ಟೀ ಸ್ಪೂನ್ನಷ್ಟು ಮೆಂತೆ, 1.5 ಟೀ ಸ್ಪೂನು ಸಾಂಬಾರು ಮಸಾಲ, 1 ಕಡ್ಡಿ ಕರಿಬೇವು, 2 ಒಣಗಿದ ಮೆಣಸಿನ್ಕಾಯಿ, 1/4 ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ಪಷ್ಟು ಮೈಸೂರು ಬೇಳೆ, 5 ಬೆಳ್ಳುಳ್ಳಿ, 3/4 ಟೀ ಸ್ಪೂನಷ್ಟು ಕಲ್ಲುಪ್ಪು, 6 ಲವಂಗ, ಖಾರ ಪೌಡ್ರು 1 ಟೀ ಸ್ಪೂನು, 1.5 ಇಂಚಷ್ಟು ಶುಂಠಿನ ನೀಟಾಗಿ ತೊಳೆದು ಚಿಪ್ಪೆ ಸುಳಿದು ಜಜ್ಜಿಟ್ಕೊಂಡಿರುವಂಥದ್ದು, 1 ದೊಡ್ಡ ಸೈಜಿನ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, 8 ಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನು ಅರಿಶಿಣ ಪೌಡ್ರು, 2 ಟೀ ಸ್ಪೂನು ತುಪ್ಪ, ಮನೆಯಲ್ಲೇ ಮಾಡಿರುವಂಥ ಖಾರ ಪೌಡ್ರು 1 ಟೀ ಸ್ಪೂನು, 1 ದೊಡ್ಡ ಸೈಜಿನ ಟೊಮಾಟೋನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, 1/4 ಕಪ್ಪಷ್ಟು ಹುಣಸೆಹಣ್ಣಿನ ಹುಳಿ. ಇಷ್ಟನ್ನೆಲ್ಲ ಪದಾರ್ಥಗಳನ್ನ ತೊಗೊಂಡಾದ್ಮೇಲೆ ಈಗ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೋಣ. ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ನ ತೊಗೊಂಡಿರುವಂಥದ್ದು. ಈ ಕುಕ್ಕರ್ಗೆ ಈಗ 1 ಟೀ ಸ್ಪೂನ್ ಅಷ್ಟನ್ನ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಅಡುಗೆ ಎಣ್ಣೆನ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಪಾಲಕ್ನ ಸೇರಿಸ್ಕೊತಾ ಇರೋದು. ಇದರಲ್ಲೀಗ ಟೊಮಾಟೋನ ಸೇರಿಸ್ಕೋಣ ಮತ್ತು ಈರುಳ್ಳಿ, ಮೈಸೂರು ಬೇಳೆ, ತೊಗರಿಬೇಳೆ, ಅರಿಶಿನ ಪೌಡ್ರು, ಬೆಳ್ಳುಳ್ಳಿ, ಖಾರ ಪೌಡ್ರು, ಶುಂಠಿ, ಸಾಂಬಾರು ಮಸಾಲ, ಮನೆಯಲ್ಲಿ ಮಾಡಿರುವಂಥ ಮಸಾಲ, ಉಪ್ಪು ಮತ್ತು ಲವಂಗ, 3 ಮೆಣಸಿನ್ಕಾಯಿ, ಹುಣಸೆಹಣ್ಣಿನ ಹುಳಿ. ಇದಕ್ಕೆ ಇವಾಗ 2 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇರೋದು. ನಮಗೆ ಕನ್ಸಿಸ್ಟೆನ್ಸಿಗೆ ಬೇಕಷ್ಟು ಸುಮಾರು 2.5 ಗ್ಲಾಸಷ್ಟು ಅಂದರೆ 2.5 ಕಪ್ಪಷ್ಟು ನೀರನ್ನ ಈಗ ಉಯ್ಕೊಂಡಿರುವಂಥದ್ದು. ಎಲ್ಲ ಪದಾರ್ಥಗಳು ಕ್ಲೀನಾಗಿ ಈಗ ಮುಳುಗೋಗಿದೆ. ಈ ಹಂತದಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸರಿಸುಮಾರು 4 ವಿಸಿಲ್ನ ಈಗ ಇದಕ್ಕೆ ಕೂಗಿಸ್ಕೋಣ. ಕುಕ್ಕರ್ನ ವಿಸಿಲ್ ಇಟ್ಟಾದ್ಮೇಲೆ ಪೇಪರ್ನ ಹಾಕೊಂಬೋಣ. ಈ ರೀತಿ ಪೇಪರ್ ಹಾಕ್ಕೊಳೋದ್ರಿಂದ ಒಳಗಡೆ ಉಗ್ತಿರಲ್ಲ ವಿಸಿಲ್ ಬಂದಾಗ ಮೇಲೆ ಬರುವಂಥ ನೀರು ಅದ್ರ ಮಾರ್ಕ್ ಬೀಳ್ತಿದೆ. ಸರ್ಫೇಸು ಮೇಲೆ ಕ್ಲೀನ್ ಇರೋದಕ್ಕೋಸ್ಕರ ಈ ರೀತಿ ಪೇಪರ್ನ ಹಾಕ್ಕೊತಾ ಇರೋದು. ಈಗ 4 ವಿಸಿಲ್ ಬಂದಾದ್ಮೇಲೆ ಸ್ಟವ್ನ ಟರ್ನ್ ಆಫ್ ಮಾಡ್ಕೋಣ. ಪ್ಲೆಷರು ನಾರ್ಮಾಗೆ ಹೋಗೋದಕ್ಕೋಸ್ಕರ ಬಿಟ್ಕೊಂಡ್ಬಿಡೋದು. 10 ರಿಂದ 15 ನಿಮಿಷ ಹೀಗೆ ಬಿಟ್ಕೋಣ. ಈಗ ಕಂಪ್ಲೀಟಾಗಿ ನಾರ್ಮಲಾಗಿ ಪ್ಲೆಷರ್ ಹೋಗಾಯಿತು. ಇದನ್ನೆಗ ತೆಕ್ಕೋಣ. ನೋಡ್ಬೋದು. ಈಗ ಒಂದ್ಸರಿ ಇದನ್ನೆಲ್ಲ ಕಲ್ಸ್ಕೊಂಬೋಣೈತಿ. ಕಲ್ಸ್ಕೊಂಡಾದ್ಮೇಲೆ ಈಗ ಸಾರನ್ನ ಈ ರೀತಿ ನೋಡಿಕೊಂಡು ಸ್ವಲ್ಪ ಮಸ್ಕೊಂಬೋಣ. ಈ ರೀತಿ ಇಟ್ಕೊಂಡಿಲ್ಲ ನೀಟಾಗಿ ಪೂರ್ತಿಯಾಗಿ ಮೆಸ್ಕೊಂಡಿದ್ದಾಯಿತು. ಇದನ್ನು ಇವಾಗ ಒಂದು ಸೈಡಲ್ಲಿ ಇಟ್ಕೋಣ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೋಸ್ಕರ ಒಗ್ಗರಣೆದು ಒಂದು ಸಣ್ಣ ಪ್ಯಾನ್ ತೊಗೊಂಡಿದ್ದೀನಿ. ಈಗ 1 ಟೀ ಸ್ಪೂನ್ ಅಷ್ಟನ್ನ ತುಪ್ಪನ ಸೇರಿಸ್ಕೊತಾನದು. ತುಪ್ಪನೂ ಎಲ್ಲ ಪದಾರ್ಥಗಳು ಹಾಕ್ಕೊಂಡೀಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸೈಡಿಗೆ ತೊಗೊಳ್ಳೋಣ. ಸೈಡಿಗೆ ತೊಗೊಂಡು ಸಾರಿನಲ್ಲಿ ಒಗ್ಗರಣೆನ ಬಿಟ್ಕೊಂಡಿರೋದು. ಒಂದು ಸರಿ ಒಂದು ಸ್ಮಾಲ್ ಮಿಕ್ಸ್ ಕೊಟ್ಕೋಣ. ಉಪ್ಪು ಹುಳಿ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡ್ಕೊಳ್ಳೇಬೇಕಾದಂಥ ಈ ಸಾಂಬಾರನ್ನ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ಡೆಲಿಷಿಯಸ್ ಆಗಿ ಮಾಡ್ಕೊಬೋದು ಅಂತ. ಪಾಲಕ್ ಸಾಂಬಾರನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಕೇಳ್ಕೊಂತ, ಈ ವಿಡಿಯೋದಲ್ಲಿ ಯಾರಾದರೂ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.